ಅಖಿಲ ಕೊಡವ ಸಮಾಜ ವಿರಾಜಪೇಟೆ ಅಖಿಲ ಕೊಡವ ಸಮಾಜ ಪೊಮ್ಮಕಡ ಪರಿಷತ್ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಅತಿಥಿ ಗಣ್ಯರು ಉದ್ಘಾಟನೆ ಮಾಡಿದರು. ಅಖಿಲ ಕೊಡವ ಸಮಾಜ ಪೊಮ್ಮಕಡ ಪರಿಷತ್ ಉಪಾಧ್ಯಕ್ಷೆ ಮಳವಂಡ ಪೂವಿ ಮುತ್ತಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಿಳಾ ದಿನಾಚರಣೆಯ ಇತಿಹಾಸವನ್ನು ಮೆಲುಕು ಹಾಕಿದರು ಹಾಗೂ ಪೊಮ್ಮಕಡ ಪರಿಷತ್ ಬೆಳೆದು ಬಂದ ಹಾದಿ ಬಗ್ಗೆ ಸಭೆಗೆ ತಿಳಿಸಿದರು. ಕೊಡವ ಹೆಸರು, ಪದ್ಧತಿ, ಆಚರಣೆಗಳು ಕೊಡವಾಮೆಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನೆಯಿಂದಲೇ ಪ್ರತಿಯೊಬ್ಬರು ಸಂಸ್ಕಾರ ಕಲಿಯುವಂತಾಗಬೇಕು. ಅದರಲ್ಲೂ ಮಹಿಳೆಯ ಪಾತ್ರ ಅಗಾಧವಾದದ್ದು ಎಂದು ಹೇಳಿದರು. ಚಳವಳಿಯ ಮೂಲಕ ಪ್ರಾರಂಭ ಎನ್ನಂಚಕ್ಕೆ ಅಕ್ಕ ಒಮ್ಮಕ್ಕಡ ಸ್ಥಿತಿ ಭಾರಿ ಹೀನಾಯ ಆಯ್ತು. ಐಗೆ ಕೇಳಿದ ಸೌಲಭ್ಯ ಇಲ್ಲ. 1 ಲಕ್ಷದ ಕಷ್ಟದ ಜೀವಮಾನ. ಅಕ್ಕ 1912 ಕ್ಲಾರಾ ಜಟ್ಕಿನ್ ಅನ್ನುವಂಥ ಈ ಅಂತಾರಾಷ್ಟ್ರೀಯ ಒಮ್ಮಕ್ಕಡ ಪರಿಷತ್ತರ ಸಂಘಟನೆಯ ಅಧ್ಯಕ್ಷ ಆಯ್ತಿಪ್ಪ. ಅವಡ ಹೋರಾಟದ್ದು ಒಮ್ಮಕ್ಕಕ್ಕೆ ಚೆನ್ನ ತೆರಿಗೆ ಸೌಲಭ್ಯ ಚೆನ್ನ ಸೌಲಭ್ಯ ಕೊಟ್ಟು ಅದಕ್ಕೆ 1970 ಪೊಮ್ಮಕಡ ಪರಿಷತ್ ಕಾರ್ಯದರ್ಶಿ ಮಂಡೆಪಂಡ ಗೀತಾ ಮಂದಣ್ಣ ಅವರು ಹೆಣ್ಣು ಮಕ್ಕಳು ಬೆಳೆದು ಬಂದ ಹಾಗೆ ಅವರ ಬದುಕಿನಲ್ಲಿ ಆದ ವ್ಯತ್ಯಾಸ ಎನ್ನುವ ವಿಚಾರದ ಕುರಿತು ವಿಚಾರ ಮಂಡಿಸಿದರು. ಮಹಿಳೆಯರು ಹಿಂದಿನ ಕಾಲದಲ್ಲಿ ಅನೇಕ ಕಟ್ಟುಪಾಡುಗಳ ನಡುವೆ ಶ್ರಮದ ಜೀವನ ನಡೆಸುತ್ತಿದ್ದರು. ಆದರೂ ಮಹಿಳೆಯರಿಗೆ ಮನೆಯಲ್ಲಿ ಹಕ್ಕುಗಳನ್ನು ನೀಡಲಾಗ್ತಿತ್ತು. ಆದರೆ ಇಂದು ಜಗತ್ತು ಬದಲಾಗುತ್ತಿದ್ದಂತೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಅನೇಕ ಬದಲಾವಣೆಯಾಗಿದೆ. ವಿದ್ಯಾಭ್ಯಾಸ ಸೇರಿದಂತೆ ನಾನಾ ಕಾರಣದಿಂದ ಹೊರದೇಶದಲ್ಲಿ ನೆಲೆಸಿರುವವರು ಸೇರಿದಂತೆ ಹಲವು ಹೆಣ್ಣು ಮಕ್ಕಳು ನಮ್ಮ ಆಚಾರ ವಿಚಾರಗಳನ್ನು ಮೂಲೆಗುಂಪು ಮಾಡ್ತಿದ್ದಾರೆ ಎಂದು ವಿಷಾದಿಸಿದರು. ರಾಜಕೀಯಕ್ಕೂ ಐಗಳ ಉಂಡು ಪಟ್ಟಾಳದಿಂದ ಕುಚ್ಚಕ ಬಾಣಕ್ಕೆ ಏರೋಪ್ಲೇನ್ ಬಾಚುಗಳ ಕೆತ್ತನೆ ನಂಗಡ ಬೊಮ್ಮಕ್ಕ ಇಕ್ಕಿದ್ದು ನಂಗೆಲ್ಲ ಅವರು ಬೊಮ್ಮೆ ಬಟ್ಟೆ ವ್ಯಾಪಾರ, ಭೂಫಂಡ್ ವ್ಯಾಪಾರ, ತಿಂಡಿ ಪಾರ, ವೈನ್, ಕಾಫಿ ಪುಡಿ, ಮಸಾಲೆ ಪುಡಿ ಮಾರು ಒಮ್ಮೆ ದೇಶಕ್ಕೆ ಇಂಥದ್ದನ್ನೆಲ್ಲ ಮಾಡಿದ್ದು ಹಣ ಸಂಪಾದನೆ ಮಾಡಿದ್ದು ಸಂಸಾರ ನಿಲ್ಲಿಸೋದು ಒಡೆಯನ ಕೂಡೆ ನಡಿಪ ಸರ್ಕಾರಿ ಕಚೇರಿಯಲ್ಲಿ ಚಾಕರಿ ಮಾಡುವ ಉಪಾಧಿ ಆಯಿತು ಮಕ್ಕಳು ವಿದ್ಯೆ ಪಡೆದುಕೊಳ್ಳುವ ಕೊಡುವ ಬೊಮ್ಮಕ್ಕಕ್ಕೆ ಕೈ ಕುಚ್ಚವನ್ನೇ ಅವರನ್ನು ಒತ್ತಾಸೆ ಆಯಿತು ನಿಪ್ಪದೆ ಬಲ್ಲೆ ಸಂಗತಿ. ಇದು ಕನಪಟ್ಟ ವಿಷಯ ಆಯಿತು. ಒಡಿಯ ಪೂರ್ಣಗಳು ಸಂಸಾರಕ್ಕೆ ದಂಡು ಕಣ್ಣು ಉಳ್ಳಲಿಕ್ಕೆ ದಂಡಾಳ ನೋಡುವುದು ಒತ್ತೋರ್ಮೆ ಹೋಗಿ ನಂಬಿಕೆ ಇರೋದು ಒಬ್ಬಡ మీద ಒಬ್ಬ ಗೌರವ ಕಾಡ್ಬೋದು. ಪೊಮ್ಮಕಡ ಪರಿಷತ್ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೊಮ್ಮಕಡ ಪರಿಷತ್ ಅಧ್ಯಕ್ಷೆ ಬಾಚರಣಿಯಂಡ ರಾಣು ಅಪ್ಪಣ್ಣ, ಇತ್ತೀಚೆಗೆ ಕೊಡವರ ಅಸ್ತಿತ್ವಕ್ಕೆ ಧಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲ ಕೊಡವ ಸಂಘಟನೆಗಳು ಸೈನಿಕ ಶಿಸ್ತಿನಲ್ಲಿ ಕುಟ್ಟದಿಂದ ಮಡಿಕೇರಿವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಇತಿಹಾಸ ಸೃಷ್ಟಿಸಿದರು. ಇಂತಹ ಒಗ್ಗಟ್ಟು, ಸ್ವಾಭಿಮಾನ ನಮ್ಮಲ್ಲಿ ಸದಾ ಇರಬೇಕು. ಹೀಗಾದಾಗ ನಮ್ಮನ್ನು ಯಾರೂ ಹೀಗಳೆಯಲು ಸಾಧ್ಯವಿಲ್ಲ. ಇಂತಹ ಇತಿಹಾಸ ಸೃಷ್ಟಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಂಸಾರದಲ್ಲಿ ಗಂಡ ಹೆಂಡತಿ ಒಗ್ಗಟ್ಟಾಗಿ ಇರಬೇಕು. ಹೀಗಿದ್ದಲ್ಲಿ ಮಾತ್ರ ಸಂಸಾರದ ರಥ ಸಾಗಲು ಸಾಧ್ಯ ಎಂದು ರಾಣು ಅಪ್ಪಣ್ಣ ಹೇಳಿದರು. ಬಾಕಿ ഞങ്ങളെ കൂട്ടുക ನಿರ್ದೇಶಕಿಯಕ್ಕೆ ನಂಗೆ ಕಾಕನಾಗಿ ಖುಷಿಪಟ್ಟಿದ್ದು ಬಂದಿದ್ದ ಎಲ್ಲ ಪೊಮ್ಮಕ್ಕಳು ಇದರಿಂದ ಓದಕ್ಕನ್ನು ಕೊಟ್ಟು ನಂಗೆ ಕೈದಕ್ಕೆಲ್ಲ ಓದಿತ್ತು ಕೊಡವ ಪರಾದ ಸಂಘಟನೆ ಕಾರಣ ಅಖಿಲ ಕೊಡವ ಸಮಾಜದ ಮೂಲ ಕುಟ್ಟ ತಿಂಚಿ ಮಡಿಕೇರಿಗೆ ತನ್ನ ಕಾಲ್ನಡೆ ಮಾಡಿದ್ದು ಒಂದು ಪ್ರಸಿದ್ಧವಾದ ಇತಿಹಾಸವನ್ನು ಸೃಷ್ಟಿ ಮಾಡಿ ನಾಟಕ. ಈ ಇತಿಹಾಸ ಕರೆಯುವುದನ್ನು ಬಂದಿದ್ದು ಒಂದು ಅಕ್ಷರ ಉಳಿದಿದ್ದು ದಾಖಲೆ ಮಾಡಿಕೊಂಡ ಒಂದು ಚಾರಿತ್ರಿಕ ಘಟನೆಗಾಯಿತು. ಕೊಡವ ಕೊಡಗು ನೆಲಮಾಧ್ಯಂದು ಒಯ್ಯಂಡು ತಕ್ಕೊಂಡು ಕೊಡವಾಮೆನ ಮಂದನ್ನು ಅದೇ ಕೊಡವಾಮೆನ ಮಂದಂದಿಲ್ಲ. ಹಿರಿಯ ಸಾಹಿತಿ ಬಾಚರಣಿಯಂಡ ಅಪ್ಪಣ್ಣ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸಂಕಷ್ಟಗಳ ಸರಮಾಲೆಯಿಂದ ಬೇಸತ್ತ ಹೆಣ್ಣು ಮಕ್ಕಳ ಹೋರಾಟದ ಫಲವಾಗಿ ಮಹಿಳಾ ದಿನಾಚರಣೆ ಮಾಡಲಾಗ್ತಿದೆ ಎಂದು ಸ್ಮರಿಸಿದರು. ಕೊಡವಾಮೆ ಬಾಳೋ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸು ಸಾಧಿಸಿತು. ಮಹಿಳೆಯರು ಇದಕ್ಕೆ ಬೆನ್ನೆಲುಬಾಗಿದ್ದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು.
ಇದೆಲ್ಲ ಸುಖ ಈ 50 ಲೆಕ್ಕ ಮಾಡಿ ಮಂಡೆ ಲೆಕ್ಕ ಮಾಡಿ ಈ 50 ದಂಡು ಆಳ ಕೈಯಲ್ಲಿ ಆಳು ನಿಜಂಗಿ ಎಲ್ಲಿಗೆ ಅಲ್ಲ ಮತ್ತೆ ಎಲ್ಲರನ್ನೂ ಎಷ್ಟು ಕಾರ್ಯಕ್ರಮ ಮಾಡಿ ಈ ಮೊಮ್ಮಕ್ಕಳ ಪಂಡು ಕಾಲ ಹತ್ರ ಇದನ್ನ ಎಣ್ಣಿಸಿ ಪಂಡು ಕಾಲಕ್ಕೆ ಆರೇ ಕಾಲಕ್ಕೆ ಪಿಂಜ ದಂಡಾರ 100 ಕಾಲಕ್ಕೆ ಭಯ್ಯ ಭಾರತ ದೇಶದಲ್ಲಿ ಪೊನ್ನಾಳು ಎಣ್ಣಿಸಿ ಎಲ್ಲಿ ಮಹಿಳೆಯರ ಪೂಜೆ ಮಾಡುವ ಅಲ್ಲಿ ದೇವತೆಯ ಸಾಕ್ಷಾತ್ ಪ್ರತ್ಯಕ್ಷ ಮಾಡುವುದಿಂಚ ಭಯ್ಯ ಮನುಧರ್ಮಶಾಸ್ತ್ರ ಬಾತು ಅಲ್ಲಿ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಚಾಣಕ್ಯ ಅರ್ಥಶಾಸ್ತ್ರ ಬಾತು ಚಾಣಕ್ಯ ಅಕ್ಕ ಈ ಪೊನ್ನಾಳರ ಕಾರ್ಯಕ್ರಮದ ಅಂಗವಾಗಿ ಚೋದು ಚೋದ್ಯ ಹಾಗೂ ಆಶುಭಾಷಣ ಸ್ಪರ್ಧೆ ನಡೆಯಿತು. ಚೋದು ಚೋದ್ಯ ಸ್ಪರ್ಧೆಯಲ್ಲಿ ಮಂಡೆಪಂಡ ಸವಿತಾ ಪ್ರಥಮ, ಮುಕ್ಕಟ್ಟಿರ ಉಷಾ ಸೋಮಯ್ಯ ದ್ವಿತೀಯ ಸ್ಥಾನ ಪಡೆದುಕೊಂಡರು. ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಬೋಪಂಡ ಬೊಳ್ಳಮ್ಮ, ಬೊಳ್ಳಜೀರ ರಾಧಾ ಕರುಂಬಯ್ಯ ದ್ವಿತೀಯ ಸ್ಥಾನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಮಣಿ, ಪ್ರಮುಖರಾದ ಮೂವೇರ ಧರಣಿ ಗಣಪತಿ, ಪೊಮ್ಮಕ್ಕಡ ಪರಿಷತ್ನ ನಿರ್ದೇಶಕರು ಇತರರು ಪಾಲ್ಗೊಂಡಿದ್ದರು.